ನಿಂತುಕೊಂಡ ಹಾಗೆ ಇರುವಂತಹ ಗಂಗಾದೇಶ್ವರನ ಗುಡಿ ಟಿಪ್ಪು ಹುಟ್ಟುವ ಮೊದಲಿಗೂ ಇತ್ತು, ಟಿಪ್ಪು ಸತ್ತ ನಂತರದ 250 ವರ್ಷಗಳ ಕಳೆದ ನಂತರವೂ ಇದೆ. ಟಿಪ್ಪುವಿನ ಲಾಲ್ ಮಹಲ್ ಅರಮನೆಯ ಮುಂದಿನ ನರಸಿಂಹ ಆಗಲೂ ಪೂಜೆಗೊಳ್ತಾ ಇದ್ದ, ಈಗಲೂ ಪೂಜೆಗೊಳ್ತಾ ಇದ್ದಾನೆ. ಟಿಪ್ಪುವಿನ ಲಾಲ್ ಮಹಲ್ ಅರಮನೆಯಿಂದ ಕೇವಲ ಕೆಲವು ಅಡಿಗಳ ದೂರದಲ್ಲಿರುವ ಶ್ರೀರಂಗನಾಥ ಅವತ್ತಿಗೂ ಹಾಗೆ ಮಲಗಿದ್ದ, ಇವತ್ತಿಗೂ ಹಾಗೆ ಮಲಗಿದ್ದಾನೆ. ಅದರಲ್ಲಿ ಅರಮನೆಗೆ ಹೊಂದಿಕೊಂಡಂತಿರುವ ವೆಂಕಟರಮಣ ಆವತ್ತಿಗೂ ಪೂಜೆಗೊಳ್ತಾ ಇದ್ದ, ಇವತ್ತಿಗೂ ಪೂಜೆಗೊಳ್ತಾ ಇದ್ದಾನೆ. ಈ ಎಲ್ಲ ಕಾರಣಗಳು, ಈ ಎಲ್ಲ ದೃಷ್ಟಾಂತಗಳು ನಿಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಟಿಪ್ಪುವನ್ನು ನೀವು ಹಿಂದೂ ವಿರೋಧಿ ಅಂತ ಕರೀತಾ ಇದ್ದೀರಾ, ಆತನಿಗೆ ಹಿಂದೂ ವಿರೋಧದ ಪಟ್ಟವನ್ನು ಕಟ್ತಾ ಇದ್ದೀರಾ. ಕೊಯಮತ್ತೂರಿನ ಲಕ್ಷ್ಮೀ ದೇವಸ್ಥಾನವನ್ನ ಅಪ್ಪ ಮಕ್ಕಳಿಬ್ಬರು ನಿಂತು ಜೀರ್ಣೋದ್ಧಾರ ಮಾಡಿದರು. ರಥೋತ್ಸವದಲ್ಲಿ ತಂದೆ ಮಕ್ಕಳಿಬ್ಬರು ನಿಂತು ರಥದ ಎಳೆಯೋದಕ್ಕೆ ಸಹಾಯ ಮಾಡಿದರು ಅನ್ನುವಂತಹ ತಾಮ್ರಪಟ ಲಭ್ಯ ಇದೆ. ಅದನ್ನು ಒಪ್ಪಿಕೊಳ್ಳಲಿಕ್ಕೆ ನಿಮಗೆ ದೂರುವ ನಾಲಿಗೆಗಳಿಗೆ ಯಾರಿಗೂ ಆಗ್ತಾ ಇಲ್ಲ. ಟಿಪ್ಪುವನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುವುದಕ್ಕೆ ನಾವು ಎಷ್ಟೆಲ್ಲ ಕಸರತ್ತುಗಳನ್ನು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಮೈಸೂರನ್ನು ಪ್ರತಿನಿಧಿಸ್ತಾ ಇದ್ದಂತಹ ಒಬ್ಬ ಸಂಸತ್ತಿನ ಸದಸ್ಯ, ಆತನ ಹೆಸರನ್ನು ನನಗೆ ಹೇಳಲಿಕ್ಕಿಲ್ಲ, ಅಗತ್ಯ ಇಲ್ಲ. ಆತ ಒಂದು ಪುಸ್ತಕ ಬರೀತಾರೆ, ಟಿಪ್ಪು ಸ್ವಾತಂತ್ರ್ಯ ವೀರನೇ ಅಂತ. ಬಹಳ ದೊಡ್ಡ ಪುಸ್ತಕ, ಒಂದು 200 ಪುಟಗಳ ಪುಸ್ತಕ. ಆ ಪುಸ್ತಕದಲ್ಲಿ ಒಂದು ಕಡೆ ಆತ ಒಂದು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಕೊಡಗಿನ ಅರಸ 2ನೆಯ ಲಿಂಗರಾಜ ಮಡಿಕೇರಿಯಲ್ಲಿ ಓಂಕಾರೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ. ಓಂಕಾರೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ ಮೇಲೆ ದೂರದಲ್ಲಿ ನಿಂತು ನೋಡಿದ. ಅದರ ಗೋಪುರದ ವಿಸ್ತಾರವನ್ನ, ಅದರ ಗಮ್ಯತೆಯನ್ನ ಕಂಡ ಲಿಂಗರಾಜನಿಗೆ ಆತಂಕ ಶುರು ಆಗ್ಬಿಡ್ತು. ಟಿಪ್ಪು ದೂರದಿಂದ ಕಂಡಿದ್ದೆ ಆದರೆ ಈ ದೇವಸ್ಥಾನವನ್ನು ನಿರ್ನಾಮ ಮಾಡಿಬಿಡ್ತಾನೆ ಅಂತ ಹೇಳಿ 2ನೇ ಲಿಂಗರಾಜ ತಾನೇ ಕಟ್ಟಿಸಿದ ದೇವಸ್ಥಾನದ ಗೋಪುರವನ್ನು ತಾನೇ ಕೆಳಗುರುಳಿಸಿ ಅದನ್ನ ಮಸೀದಿಯ ಹಾಗೆ ಕಾಣುವಂತೆ ಗುಂಬಸಿನ ಮಾದರಿಯಲ್ಲಿ ನಿರ್ಮಾಣ ಮಾಡಿದ ಅಂತ ಹೇಳಿ ನಮ್ಮ ಸಂಸತ್ತಿನ ಮಾಜಿ ತಮ್ಮ ಪುಸ್ತಕದಲ್ಲಿ ಅಧಿಕೃತವಾಗಿ ಬರೀತಾರೆ. ನಾನು ಅವರನ್ನ ಒಂದು ಟಿವಿ ಚಾನಲ್ನ ಇಂಟರ್ವ್ಯೂನಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರಶ್ನೆ ಮಾಡಿದೆ. ಮಹಾಸ್ವಾಮಿ, ನೀವು ಜ್ಞಾನಿಗಳಿದ್ದೀರಿ, ಟಿಪ್ಪು ಸತ್ತದ್ದು 1799ರಲ್ಲಿ, ಕೊಡಗಿನ ಅರಸ ಲಿಂಗರಾಜ ಓಂಕಾರೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ದು 1812ರಲ್ಲಿ, ಟಿಪ್ಪು ಸತ್ತ 13 ವರ್ಷಗಳ ನಂತರ ಕಟ್ಟಿದ ದೇವಸ್ಥಾನವನ್ನ ಟಿಪ್ಪುವಿನ ದೆವ್ವ ಭೂತ ಬಂದೇನಾದ್ರು ಹೊಡಿತಾ ಇತ್ತ ಸ್ವಾಮಿ, ನಿಮ್ಮ ಕನಸು ಬಿದ್ದಿತ್ತ ಅಂತ ಕೇಳಿದೆ. ಆತ ಮೈಕ್ ಕಿತ್ತಾಕಿ ಇಂಟರ್ವ್ಯೂನಿಂದ ಎದ್ದು ಹೊರಟೋಗ್ಬಿಟ್ರು. ಅಂದ್ರೆ ನಮ್ಮಲ್ಲಿ ಯಾವ ದಾಖಲೆಗಳು ಇಲ್ಲದಿದ್ದರೂ ಕಪೋಲಕಲ್ಪಿತವಾದ ಸಂಗತಿಗಳನ್ನೇ ಇತಿಹಾಸ ಅಂತ ಮಾಡಿ, ಅಮರ್ ಕುಮಾರ್ ಅವರು ಮಾತನಾಡುವಾಗ ಬಹಳ ಸೂಕ್ಷ್ಮವಾಗಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿದರು. ಪುರಾಣಗಳನ್ನ ಇದಮಿತ್ತಮ್ ಅಂತ ಒಪ್ಪಿಕೊಳ್ಳುತ್ತಿರುವ ನಮ್ಮ ಮನಸ್ಸುಗಳಿಗೆ ಚರಿತ್ರೆಯನ್ನು ಒಪ್ಪಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಚರಿತ್ರೆಯ ದಾಖಲೆಗಳನ್ನು ಒಪ್ಪಿಕೊಳ್ಳಲಿಕ್ಕೆ ನಮ್ಮ ಮನಸ್ಸುಗಳು ಒಪ್ಪಿಕೊಳ್ತಾ ಇಲ್ಲ. ಇದು ಎಷ್ಟು